ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮೊದಲಿಗೆ 1 ಕಪ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಟೊಮೆಟೊ ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಫಸ್ಟು ಬೇಯಿಸ್ಕೊಂಬಿಡ್ತೀನಿ. ಸೊ ಆ ಥರ ಮಾಡಿಕೊಂಡ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಬೇಳೆ ಜೊತೆ. ಸೊ ಸ್ವಲ್ಪ ಇದಕ್ಕೆ ಹುಳಿ ಮುಂದೆ ಇರಬೇಕು. ಹಾಗಾಗಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊನ ತೊಗೊಂಡಿದ್ದೀನಿ. ಮತ್ತು ಬೇಳೆ ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು. ತುಂಬ ಆಯಿತು ಅಂತಂದರೆ ಈ ಕುಕ್ಕರ್ ಕೂಗೋವಾಗ ಮೇಲೆ ನೀರು ಬಂದುಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಇದನ್ನು ನಾನು 3 ವಿಜಿಲ್ ಅಷ್ಟು ಕೂಗಿಸ್ಕೊತೀನಿ. ಈ ಕುಕ್ಕರ್ ಕೂಗಿ ಕೂಲ್ ಆಗೋ ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಮಸಾಲಾಗಿ ನಾನು ಜಸ್ಟ್ ಕಾಯಿ ತುರಿ ಮತ್ತು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಇಲ್ಲ ನೀವು ಬೇಳೆ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕೋ ಬದಲು ಇಲ್ಲೂ ಕೂಡ ನೀವು ಹಾಕ್ಕೊಂಡು ರುಬ್ಕೊಬೋದು. ಸೊ ಅದು ಕೂಲ್ ಆಗಿದೆ ಅಷ್ಟರಲ್ಲಿ ನಾನಿಲ್ಲಿ ನುಗ್ಗೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ. ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಇವಾಗ ಅದನ್ನು ನಾನು ಏನು ಬೇಳೆ ಬೆಂದಿದೆಯೋ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಎಷ್ಟು ನೀಟಾಗಿ ಬೇಳೆ ಬೆಂದಿದೆ ಅಂತಲ್ಲ, 3 ವಿಜಿಲ್ ಕೂಗ್ಸಿರೋದ್ರಿಂದ. ಸೊ ಇದು ಬೆಂದಿರೋದನ್ನ ನೀಟಾಗಿ ಇವಾಗ ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮ್ಯಾಶರಲ್ಲಿ. ಸೊ ಇದೆಲ್ಲ ಹೊಂದ್ಕೊಂಡಾದ್ಮೇಲೆ ನಾನೇನು ವಾಶ್ ಮಾಡಿ ಇಟ್ಕೊಂಡಿದ್ದು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಈ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಮಸಾಲೆ ಕೂಡ ಏನು ರುಬ್ಬಿದ್ನೋ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಕೂಡ ಅಷ್ಟೇ ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಈ ಮಸಾಲಾಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸಾಮಾನ್ಯ ಬಳಸೋದು ಅಡುಗೆಗೆಲ್ಲ ಕಲ್ಲುಪ್ಪೆ. ಸೊ ಕೆಲವರು ಪುಡಿಯುಪ್ಪು ಕೂಡ ಹಾಕ್ತಾರೆ. ನಾನಿಲ್ಲಿ ಬರೀ ಕಲ್ಲುಪ್ಪು ಮಾತ್ರ ಹಾಕೋತೀನಿ ಅಷ್ಟೇ. ಸಾಂಬಾರಿಗೆ ಅಂತಲ್ಲ, ಈವನ್ ಉಪ್ಪಿಟ್ಟು ಮಾಡೋವಾಗಲೂ ಅಷ್ಟೇ, ನೀರು ಕುದಿಯೋವಾಗ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಬಿಡ್ತೀನಿ. ಓಕೆ, ಇವಾಗ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಮತ್ತು ಹೋಳೆಲ್ಲ ಬೆಂದಿದೆ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ. ಮೇಲೆ ಈ ಥರ ಒಗ್ಗರಣೆ ಕೊಡ್ತಾಯಿದ್ದೀನಿ ಹಿಂಗೆ ಹಾಕಿ. ಸೊ ಈ ಥರ ಮಾಡೋದ್ರಿಂದ ಒಂಥರ ನುಗ್ಗೆಕಾಯಿ ಟೇಸ್ಟ್ ಸಖತ್ತಾಗಿರುತ್ತೆ. ನಿಮ್ಗೆ ಟೊಮೆಟೊ ಮತ್ತು ಈರುಳ್ಳಿ ಬಾಯಿಗೆ ಸಿಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ಯಾವ ರೀತಿ ಬಂದಿತ್ತು ಅಂತ ತಿಳಿಸಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.